ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಿಂದ ಪ್ರಧಾನಮಂತ್ರಿ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಆ ಭಾಷಣ ಕೇವಲ ಸರ್ಕಾರದ ಸಾಧನೆಗಳ ಪಟ್ಟಿ ಆಗಿರ್ಬೇಕಂತಿಲ್ಲ. ಅದು ದೇಶದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ರಾಜಕೀಯ ದೃಷ್ಟಿಕೋನವನ್ನು ಕಟ್ಟಿಕೊಡುವ ವೇದಿಕೆ ಕೂಡ ಆಗಬಹುದು. ವಿಶೇಷವಾಗಿ ಯುವ ಜನತೆ, ಉದ್ಯೋಗ, ಶಿಕ್ಷಣ, ವಿಜ್ಞಾನ, ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಪ್ರಧಾನಿಯ ಮಾತುಗಳು ಕೋಟ್ಯಂತರ ಜನರ ನಿರೀಕ್ಷೆಗಳಿಗೆ ದಿಕ್ಕು ತೋರಿಸಬೇಕಾಗ್ತದೆ. ಆದರೆ ಈ ಸಲದ ಭಾಷಣದಲ್ಲಿ ಕೇಳಿಬಂದಂತಹ ದಿಮಾಗಿ ನಕ್ಸಲ್ ಎನ್ನುವಂತಹ ಪದಪ್ರಯೋಗವೇ ದೊಡ್ಡ ರಾಜಕೀಯ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಸಶಸ್ತ್ರ ನಕ್ಸಲಿಸಂ ಬಹುತೇಕ ಮುಕ್ತಾಯಗೊಂಡಿದೆ. ಅದರ ಮುಂದುವರೆದ ರೂಪವಾಗಿ ದಿಮಾಗಿ ನಕ್ಸಲ್ ಎನ್ನುವಂತಹ ಹೊಸ ವರ್ಗವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಚಯಿಸಿದ್ದಾರೆ. ಸಶಸ್ತ್ರ ಹೋರಾಟಗಾರರ ಬದಲು ಸಮಾಜವನ್ನ ತಪ್ಪು ದಿಕ್ಕಿಗೆ ಕೊಂಡೊಯ್ಯುವಂತಹ ವಿಚಾರಧಾರೆ ಹೊಂದಿರುವವರನ್ನ ಗುರುತಿಸಿ ಪ್ರತ್ಯೇಕಿಸಬೇಕು ಎನ್ನುವಂತಹ ಸಂದೇಶವನ್ನ ಮೋದಿ ನೀಡಿದ್ದಾರೆ. ಪ್ರಜಾಪ್ರಭುತ್ವದ ಮೂಲ ಸ್ವಭಾವವೇ ಪ್ರಶ್ನಿಸೋದು, ಸರ್ಕಾರದ ನೀತಿಯನ್ನ ಪ್ರಶ್ನಿಸೋದು, ನಿರುದ್ಯೋಗದ ಬಗ್ಗೆ ಪ್ರಶ್ನಿಸೋದು, ಪರೀಕ್ಷಾ ಅಕ್ರಮಗಳ ಬಗ್ಗೆ ಪ್ರಶ್ನಿಸೋದು, ಬೆಲೆ ಏರಿಕೆಯ ಬಗ್ಗೆ ಪ್ರಶ್ನಿಸೋದು, ವಿಶ್ವವಿದ್ಯಾಲಯಗಳಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನಿಸೋದು, ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಸಹಜ ಚಟುವಟಿಕೆಗಳು. ಆದರೆ ಸರ್ಕಾರದ ವಿರುದ್ಧದ ಸೈದ್ಧಾಂತಿಕ ವಿರೋಧವನ್ನ ಕ್ರಮೇಣ ನಗರ ನಕ್ಸಲ್, ದಿಮಾಗಿ ನಕ್ಸಲ್ ಮುಂತಾದ ಪದಗಳ ಮೂಲಕ ವರ್ಗೀಕರಿಸುವಂತಹ ರಾಜಕೀಯ ಸಂಸ್ಕೃತಿ ಬೆಳೆದ್ರೆ ಅಪಾಯ ನಕ್ಸಲಿಸಂನಲ್ಲಷ್ಟೇ ಇರೋದಿಲ್ಲ. ವಿರೋಧದ ಧ್ವನಿಯನ್ನೇ ಅನುಮಾನಾಸ್ಪದಗೊಳಿಸುವಂತಹ ಮನಸ್ಥಿತಿಯಲ್ಲೂ ಕೂಡ ಅಪಾಯ ಇರ್ತದೆ. ದಿಮಾಗಿ ನಕ್ಸಲ್ ಅಂತಂದ್ರೆ ಯಾರು, ಅದರ ಕಾನೂನುಬದ್ಧ ವ್ಯಾಖ್ಯಾನ ಏನು, ಅದರ ರಾಜಕೀಯ ವ್ಯಾಖ್ಯಾನ ಏನು, ಸರ್ಕಾರದ ನೀತಿಯನ್ನ ಕಟುವಾಗಿ ಟೀಕಿಸುವಂತಹ ಪತ್ರಕರ್ತನೂ ಕೂಡ ಅದರಲ್ಲಿ ಸೇರ್ತಾನೆಯೇ, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೂ ಕೂಡ ಸೇರ್ತಾನೆಯೇ, ನಿರುದ್ಯೋಗದ ವಿರುದ್ಧ ಬೀದಿಗಿಳಿಯುವಂತಹ ಯುವಕನೂ ಕೂಡ ಸೇರ್ತಾನೆಯೇ, ಸರ್ಕಾರದ ಅಭಿವೃದ್ಧಿ ಮಾದರಿಯನ್ನ ಪ್ರಶ್ನಿಸುವಂತಹ ಅರ್ಥಶಾಸ್ತ್ರಜ್ಞನೂ ಕೂಡ ಸೇರ್ತಾನೆಯೇ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳಿಲ್ಲದಿದ್ರೆ ದಿಮಾಗಿ ನಕ್ಸಲ್ ಎನ್ನುವುದು ರಾಜಕೀಯ ಲೇಬಲ್ ಆಗುವಂತಹ ಅಪಾಯ ಹೊಂದಿದೆ. ಇನ್ನು ಕೆಂಪುಕೋಟೆಯಿಂದ ಒಂದೇ ಮಾತರಂ ಒಗ್ಗೂಡಿಸುವುದೇ ಅಥವಾ ಒಡೆಯುವುದೇ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ದೇಶಭಕ್ತಿಯ ಸಂಕೇತಗಳನ್ನ ಜನರನ್ನ ಒಗ್ಗೂಡಿಸುವುದಕ್ಕೆ ಬಳಸುವುದು ಸ್ವಾಭಾವಿಕ. ಆದ್ರೆ ದೇಶಭಕ್ತಿಯ ಒಂದು ವ್ಯಾಖ್ಯಾನವನ್ನ ಮಾತ್ರ ಒಪ್ಪಿಕೊಳ್ಳಬೇಕು, ಅದನ್ನ ಪ್ರಶ್ನಿಸುವವರು ದೇಶ ವಿರೋಧಿಗಳು ಅನ್ನುವಂಥ ವಾತಾವರಣ ನಿರ್ಮಾಣ ಆದ್ರೆ ಸಮಸ್ಯೆ ಉಂಟಾಗ್ತದೆ. ಒಂದೇ ಮಾತ್ರ ಮೊಳಗುವುದು ಭಾರತೀಯರ ಸಾಮೂಹಿಕ ಭಾವನೆಯ ಅಭಿವ್ಯಕ್ತಿ ಆಗಬೇಕೇ ಹೊರತು ರಾಜಕೀಯವಾಗಿ ಯಾರನ್ನ ಒಳಗಿನವರು ಯಾರನ್ನ ಹೊರಗಿನವರು ಅಂತ ಗುರುತಿಸುವಂತಹ ಸಾಧನ ಆಗಬಾರದು. ದೇಶಭಕ್ತಿ ಅಂತಂದ್ರೆ ಸರ್ಕಾರವನ್ನ ಬೆಂಬಲಿಸುವುದು ಮಾತ್ರ ಅಲ್ಲ, ದೇಶದ ನಾಗರಿಕರ ಹಕ್ಕುಗಳಿಗಾಗಿ ಸರ್ಕಾರವನ್ನ ಪ್ರಶ್ನಿಸುವಂತಹ ಧೈರ್ಯವೂ ಕೂಡ ದೇಶಭಕ್ತಿಯ ಒಂದು ರೂಪವೇ ಆಗಿದೆ. ಹೀಗಾಗಿ ಕೆಂಪುಕೋಟೆಯಿಂದ ಕೇಳಿ ಬರುವಂತಹ ರಾಷ್ಟ್ರೀಯತೆಯ ಭಾಷೆ ಹೆಚ್ಚು ವಿಶಾಲ ಆಗಿರಬೇಕು. ಅದು ಭಿನ್ನಾಭಿಪ್ರಾಯವನ್ನು ಕೂಡ ಒಳಗೊಳ್ಳುವಷ್ಟು ದೊಡ್ಡದಾಗಿರಬೇಕು, ವಿಶಾಲ ಆಗಿರಬೇಕು. 12 ವರ್ಷಗಳ ನಂತರವೂ ಕೂಡ ದೊಡ್ಡ ಕನಸು ಯಾಕೆ? ಮೋದಿಯವರ ರಾಜಕೀಯ ಭಾಷಣದಲ್ಲಿ ಕನಸು ಅನ್ನುವಂತಹ ಶಬ್ದ ಬಹಳ ಪ್ರಮುಖ ಪದ. ದೊಡ್ಡ ಕನಸು ಕಾಣಬೇಕು, ಯುವಕರು ಹೊಸ ಭಾರತವನ್ನ ನಿರ್ಮಿಸಬೇಕು, ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸಬೇಕು, ಇಂತಹ ಆಶಾವಾದಿ ಮಾತುಗಳು ಅವರ ಭಾಷಣಗಳಲ್ಲಿ ನಿರಂತರವಾಗಿ ಕಾಣ್ತೇವೆ ನಾವು. ಆದ್ರೆ 12 ವರ್ಷಗಳ ಆಡಳಿತದ ನಂತರ ಸಹ ಈ ರೀತಿಯ ಪ್ರಶ್ನೆ ಬದಲಾಗಬೇಕು. ಕನಸು ಯಾವಾಗ ನನಸಾಗ್ತದೆ? ಕನಸು ಕಾಣುವುದು ಯುವಕರಿಗೆ ಅಗತ್ಯ. ಆದ್ರೆ ಯುವಕರಿಗೆ ಕನಸಿನ ಜೊತೆಗೆ ಉದ್ಯೋಗ ಕೂಡ ಬೇಕು, ಉತ್ತಮ ಶಿಕ್ಷಣವೂ ಕೂಡ ಬೇಕು, ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯೂ ಕೂಡ ಬೇಕು, ಕೈಗೆಟುಕುವ ತರಬೇತಿಯೂ ಬೇಕು, ಉದ್ಯಮ ಆರಂಭಿಸುವುದಕ್ಕೆ ಬಂಡವಾಳವೂ ಬೇಕು, ಸಾಮಾಜಿಕ ಭದ್ರತೆಯೂ ಕೂಡ ಬೇಕು. ಯುವಕರು ಈಗ ಘೋಷಣೆಯ ಭಾಷಣಗಳಿಗಿಂತ ಕಾರ್ಯರೂಪಕ್ಕೆ ತರಬಲ್ಲಂತಹ, ಫಲಿತಾಂಶ ಕೊಡಬಲ್ಲಂತಹ ಭಾಷಣವನ್ನ ನಿರೀಕ್ಷಿಸ್ತಾ ಇದ್ದಾರೆ. ಇನ್ನು ಈ ನಡುವೆ ಯುವಕರ ಚಳುವಳಿಯನ್ನ ದಿಕ್ಕು ತಪ್ಪಿಸಬಹುದು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಇದು ಬಹುಶಃ ಮೋದಿ ಅವರ ಭಾಷಣದ ಅತ್ಯಂತ ಗಂಭೀರ ರಾಜಕೀಯ ಪ್ರಶ್ನೆ ಅಂತ ಕಾಣಿಸುತ್ತೆ. ಯುವಕರು ಪರೀಕ್ಷಾ ಅಕ್ರಮದ ವಿರುದ್ಧ ಪ್ರತಿಭಟಿಸಿದ್ರೆ ಅವರು ದಿಕ್ಕು ತಪ್ಪಿದವರೇ, ಉದ್ಯೋಗಕ್ಕಾಗಿ ಪ್ರಶ್ನಿಸಿದ್ರೆ ಅವರು ದಿಕ್ಕು ತಪ್ಪಿದವರೇ, ಶಿಕ್ಷಣದ ಗುಣಮಟ್ಟದ ಬಗ್ಗೆ ಪ್ರಶ್ನಿಸಿದ್ರೆ ಅವರು ದಿಕ್ಕು ತಪ್ಪಿದವರೇ, ಸರ್ಕಾರದ ನೀತಿಯನ್ನ ಟೀಕಿಸಿದ್ರೆ ಅವರು ದೇಶದ ಅಭಿವೃದ್ಧಿಗೆ ಅಡ್ಡಿ ಆಗುವವರೇ? ಈ ಪ್ರಶ್ನೆಗಳಿಗೆ ಸರ್ಕಾರದ ಉತ್ತರ ದಿಮಾಗಿ ನಕ್ಸಲ್ ಎನ್ನುವಂತಹ ಪದದ ಮೂಲಕ ಬಂದ್ರೆ ಅದು ಯುವಕರ ಅಸಮಾಧಾನವನ್ನ ಅರ್ಥ ಮಾಡಿಕೊಳ್ಳುವ ಬದಲು ಅದಕ್ಕೆ ರಾಜಕೀಯ ಹಣೆಪಟ್ಟಿ ಕಟ್ಟುವ ಪ್ರಯತ್ನವಾಗಿ ಕಾಣುವುದಿಲ್ವೇ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ವಾ? ಇತ್ತೀಚಿನ ಯುವಜನ ಚಳುವಳಿಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ತದೆ.
ಪರೀಕ್ಷಾ ಅಕ್ರಮಗಳು, ಶಿಕ್ಷಣ ವ್ಯವಸ್ಥೆಯ ಮೇಲಿನ ಅಸಮಾಧಾನ ಮತ್ತು ಉದ್ಯೋಗದ ಅನಿಶ್ಚಿತತೆಗಳು ಯುವಕರಲ್ಲಿ ರಾಜಕೀಯ ಜಾಗೃತಿಯನ್ನ ಹೆಚ್ಚಿಸ್ತಾ ಸಂದರ್ಭದಲ್ಲಿ ಅವರಿಗೆ ಲೇಬಲ್ಗಳಲ್ಲ, ಉತ್ತರಗಳು ಬೇಕಾಗಿವೆ. ನೋಡಿ, ವಿಕಸಿತ ಭಾರತ ಎನ್ನುವಂತಹ ಗುರಿ ದೊಡ್ಡದು. 2047ರ ಭಾರತವನ್ನ ಕಲ್ಪಿಸುವುದು ತಪ್ಪಲ್ಲ. ಸೆಮಿಕಂಡಕ್ಟರ್ಗಳಿಂದ ಅಣುಶಕ್ತಿಯವರೆಗೆ, ಎಐ ಇಂದ ಉತ್ಪಾದನೆಯವರೆಗೆ ಹೊಸ ಕ್ಷೇತ್ರಗಳಲ್ಲಿ ಭಾರತ ಮುನ್ನಡೆಯಬೇಕು ಅನ್ನುವಂತಹ ಆಶಯವು ಕೂಡ ಅಗತ್ಯವೇ. ಆದ್ರೆ ಅಭಿವೃದ್ಧಿ ಅಂತಂದ್ರೆ ಕೇವಲ ಜಿಡಿಪಿ, ಮೂಲಸೌಕರ್ಯ, ಕಾರ್ಖಾನೆಗಳು ಅಥವಾ ತಂತ್ರಜ್ಞಾನ ಅಲ್ಲ. ಅಭಿವೃದ್ಧಿ ಅಂತಂದ್ರೆ ಪ್ರಶ್ನಿಸುವ ನಾಗರಿಕನಿಗೂ ಕೂಡ ಸುರಕ್ಷಿತ ಜಾಗ ಒದಗಿಸುವುದು ಅಲ್ವಾ? ಅಭಿವೃದ್ಧಿ ಅಂತಂದ್ರೆ ಪ್ರತಿಭಟಿಸುವ ವಿದ್ಯಾರ್ಥಿಗೂ ಕೂಡ ಗೌರವ. ಅಭಿವೃದ್ಧಿ ಅಂತಂದ್ರೆ ಸರ್ಕಾರದ ತಪ್ಪನ್ನ ಹೇಳುವ ಪತ್ರಕರ್ತನಿಗೂ ಕೂಡ ಸ್ವಾತಂತ್ರ್ಯ. ಅಭಿವೃದ್ಧಿ ಅಂತಂದ್ರೆ ವಿರೋಧ ಪಕ್ಷಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸಮಾನ ಸ್ಥಾನ ಒದಗಿಸುವುದೇ ಆಗಿದೆ. ಇವುಗಳಿಲ್ಲದಂತಹ ಅಭಿವೃದ್ಧಿ ಮಾದರಿ ಎಷ್ಟು ಭವ್ಯವಾಗಿದ್ರೂ ಕೂಡ ಅದರ ಪ್ರಜಾಪ್ರಭುತ್ವದ ಆಳವನ್ನು ಪ್ರಶ್ನಿಸಬೇಕಾಗ್ತದೆ. ದಿಮಾಗಿ ನಕ್ಸಲ್ ರಾಜಕೀಯದಾಚೆಗೆ ಗಮನಿಸೋಣ. ಮೋದಿಯವರ ಭಾಷಣವನ್ನ ಕೇವಲ ಟೀಕಿಸೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸಶಸ್ತ್ರ ಹಿಂಸಾಚಾರವನ್ನ ಸಮರ್ಥಿಸುವಂತಹ ಯಾವುದೇ ಸಿದ್ಧಾಂತದ ವಿರುದ್ಧ ರಾಜ್ಯ ಕ್ರಮ ಕೈಗೊಳ್ಳಲೇಬೇಕು, ರಾಷ್ಟ್ರ ಕ್ರಮ ಕೈಗೊಳ್ಳಲೇಬೇಕು. ಆದ್ರೆ ಹಿಂಸಾತ್ಮಕ ನಕ್ಸಲಿಸಂ ಮತ್ತು ಸರ್ಕಾರವನ್ನು ಪ್ರಶ್ನಿಸುವ ಪ್ರಜಾಸತ್ತಾತ್ಮಕ ಭಿನ್ನಾಭಿಪ್ರಾಯ ಇವೆರಡನ್ನೂ ಕೂಡ ಒಂದೇ ಚೌಕಟ್ಟಿನಲ್ಲಿ ನೋಡೋದು ಅಪಾಯಕಾರಿ. ಸರ್ಕಾರದ ವಿರೋಧಿ ಅಂತಂದ್ರೆ ನಕ್ಸಲ್ ಅಲ್ಲ, ಸರ್ಕಾರದ ಟೀಕಾಕಾರನೆಂದ್ರೆ ದೇಶದ್ರೋಹಿ ಅಲ್ಲ, ವಿರೋಧಿ ಸಿದ್ಧಾಂತ ಹೊಂದಿರುವವನೆಂತಂದ್ರೆ ಸಮಾಜದ ಶತ್ರು ಅಲ್ಲ. ಯುವಕನಿಗೆ ಸರ್ಕಾರದ ಮೇಲೆ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದು ಪ್ರಜಾಪ್ರಭುತ್ವದ ಕರ್ತವ್ಯ. ಪ್ರಶ್ನೆ ಕೇಳಿದ ಯುವಕನಿಗೆ ಹೊಸ ಲೇಬಲ್ ಕೊಡುವುದು ಅಲ್ಲ. ಇವೆಲ್ಲವೂ ಕೂಡ ಸರ್ಕಾರ ಅರ್ಥ ಮಾಡಿಕೊಳ್ಬೇಕಂತ ಕಾಣಿಸುತ್ತೆ. ಭಾಷಣದಲ್ಲಿ ಕನಸುಗಳಿವೆ, ಗುರಿಗಳಿವೆ. ಮೋದಿಯವರ ಭಾಷಣಗಳಲ್ಲಿ ಯೋಜನೆಗಳಿವೆ. ಭಾರತದ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇದೆ. ಆದ್ರೆ ಅದೇ ಭಾಷಣದಲ್ಲಿ ಸರ್ಕಾರದ ನೀತಿ ಮತ್ತು ಧೋರಣೆಯನ್ನ ಪ್ರಶ್ನಿಸುವ ಭಿನ್ನಾಭಿಪ್ರಾಯವನ್ನ ದಿಮಾಗಿ ನಕ್ಸಲ್ ಅನ್ನುವಂತಹ ರಾಜಕೀಯ ಪದದೊಳಗೆ ಸೇರಿಸುವಂತಹ ಪ್ರಯತ್ನದ ನೆರಳು ಕೂಡ ಕಾಣಿಸಿದ್ರೆ ಅದನ್ನ ಪ್ರಶ್ನಿಸುವುದು ಅಗತ್ಯ ಅಂತ ಕಾಣಿಸುತ್ತೆ. ಯಾಕಂದ್ರೆ ಯುವಕರು ದೊಡ್ಡ ಕನಸು ಕಾಣುವಂತೆ ಹೇಳುವ ದೇಶ ಅವರಿಗೆ ದೊಡ್ಡ ಪ್ರಶ್ನೆಗಳನ್ನ ಕೇಳುವ ಸ್ವಾತಂತ್ರ್ಯವನ್ನು ಕೂಡ ಕೊಡಬೇಕಲ್ವಾ? ಕನಸು ಕಾಣುವ ಯುವಕನಿಗೆ ವೇದಿಕೆ ಬೇಕು, ಪ್ರಶ್ನಿಸುವ ಯುವಕನಿಗೆ ಉತ್ತರ ಬೇಕು, ಪ್ರತಿಭಟಿಸುವ ಯುವಕನಿಗೆ ಕಿವಿಗೊಡುವಂತಹ ಸರ್ಕಾರವೂ ಕೂಡ ಬೇಕು. ವಿರೋಧಿಸುವ ಯುವಕನಿಗೆ ದಿಮಾಗಿ ನಕ್ಸಲ್ ಎನ್ನುವಂತಹ ಮುದ್ರೆ ಬೇಡ. ನೋಡಿ, ಅಭಿವೃದ್ಧಿಯ ಘೋಷಣೆಗಳು ಎಷ್ಟೇ ಎತ್ತರಕ್ಕೆ ಏರಿದ್ರೂ ಕೂಡ ರಾಜಕೀಯ ಭಾಷೆ ಮಾತ್ರ ಹಳೆಯ ವಿಭಜನೆಯ ನೆಲೆಯಲ್ಲೇ ಕೂಡ ನಿಂತಿದೆ ಅಂತ ಕಾಣಿಸ್ತಾ ಇದೆ. ಇವಾಗ ನಿಮಗೆ ಏನ್ ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ.